ನೆನಪಿರಲಿ, ವಿಧಿಯ ಆಟ, ಸ್ತ್ರೀ ಆಗಮನ. ಮೇಷರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ 2026 ಅಂಜನದ ಶಾಸ್ತ್ರದ ಮೂಲಕ ಏನೇನು ಫಲಗಳಿದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಕಾಲಭೈರವನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಗುಣ ನೋಡಿ, ಅತಿಯಾದಂತಹ ಊಹಾಶಕ್ತಿ, ಬಯಕೆ, ಹಠ, ಆತುರದ ಸ್ವಭಾವದಿಂದ ಇರುತ್ತೀರಾ. ಆದಷ್ಟು ನೀವು ಅತಿಯಾದಂತಹ ಆಸೆಯನ್ನು ಪಡಲಿಕ್ಕೆ ಹೋಗಬೇಡಿ. ಅತಿಯಾದಂತಹ ಆಸೆ ಪಟ್ಟರೆ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಅಂಜನ ಶಾಸ್ತ್ರದ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಯಾವುದೇ ವಿಚಾರವನ್ನು ಕೂಡ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಯಕೆಯನ್ನ ಪಡಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಏನೇ ವಿಚಾರವನ್ನ ಮಾಡಬೇಕಾದ್ರೂ ಕೂಡ, ಏನೇ ಕೆಲಸಗಳನ್ನ ಮಾಡಬೇಕಾದ್ರೂ ಕೂಡ ಆಲೋಚನೆಯನ್ನ ಮಾಡಿ ಅದನ್ನ ಕೈ ಹಾಕೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಉಂಟು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪಾ ಅಂತ, ಹಠ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ. ಮಾಡಬೇಕನ್ನುವಂತಹ ಕೆಲಸವನ್ನ ಪೂರ್ಣವಾಗಿ ಮುಗಿಸುತ್ತೀರಾ. ಯಾರತ್ರನೂ ಕೂಡ ನೀವು ಒಂದು ನಿಷ್ಠೂರ ಅಪವಾದಗಳಿಗೆ ಒಳಗಾಗುವಂತಹ ವ್ಯಕ್ತಿತ್ವ ನಿಮ್ಮದಾಗಿರೋದಿಲ್ಲ. ಮತ್ತು ಆದಷ್ಟು ನೀವು ಆತುರವನ್ನ ಪಡಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಆತುರವನ್ನ ಪಡೆದ್ರೆ ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಅಥವಾ ಒಂದು ರಿಯಲ್ ಎಸ್ಟೇಟ್ ನೀವು ಉದ್ಯಮವನ್ನ ಮಾಡೋರೇ ಆಗಿರ್ಬೋದು, ಅಥವಾ ನೀವು ಕೆಲಸನೇ ಮಾಡೋರೇ ಆಗಿರ್ಬೋದು, ಅಥವಾ ಒಂದು ಹಣಕಾಸಿನ ವಿಚಾರಣೆ ಆಗಿರ್ಬೋದು, ಆತುರವನ್ನ ಪಡೆಯಕ್ಕೆ ಹೋಗಬೇಡಿ. ಆತುರ ಪಟ್ರೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯೋಗ, ಉನ್ನತ ಅಧಿಕಾರಿಗಳಿಂದ ಕಿರಿಕಿರಿ ಮತ್ತು ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣಬಹುದು. ಅಂದ್ರೆ ವಿಶೇಷವಾಗಿ ನಿಮ್ಮ ಒಂದು ಫಲ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಹಿರಿಯ ಅಧಿಕಾರಿಗಳು ನಿಮಗೆ ಬೇಕು ಅಂತಾನೆ ನಿಮ್ಮ ತಪ್ಪುಗಳನ್ನು ಹುಡುಕಿ ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂತಹ ಹಠವನ್ನ ಸಾಧಿಸಿ ನಿಮ್ಮ ಕೆಲಸದಿಂದನೇ ತೆಗಿಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಯಾಕೆಂದ್ರೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ನೀವೇನು ಗೊತ್ತಿಲ್ಲದೆ ಇರೋ ಥರನೇ ಇರಬೇಕು. ಯಾಕೆಂದ್ರೆ ಅವ್ರಿಗಿಂತ ನೀವು ಹೆಚ್ಚಾಗಿ ನೀವು ತಿಳ್ಕೊಂಡು ನೀವು ಕೆಲಸವನ್ನ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮ್ಮ ಉದ್ಯೋಗಕ್ಕೆ ನೀವೇ ಕುತ್ತು ತಂದು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಂತ ಹೇಳ್ಬಿಟ್ಟು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರ ಗುರುಗಳೇ ಅಂತ ನೀವು ಕೇಳಿದ್ರೆ ಖಚಿತವಾಗಿಯೂ ತೆಗೆಯೋದಿಲ್ಲ. ಮತ್ತು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಗತಿಯನ್ನ ಕಾಣ್ತೀರಾ. ಇನ್ನಷ್ಟು ಉನ್ನತಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನೀವೇ ಅವರು ಹೆಚ್ಚು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ಒಂದು ಕೆಲಸದ ಬಗ್ಗೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ನೋಡಿ, ಮಾತಿನ ಮೂಲಕ ಹಣಗಳಿಕೆ ಮತ್ತು ಅದರಷ್ಟೇ ಸ್ವಲ್ಪ ಅಧಿಕವಾದಂತಹ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಮಾತು ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟೇ ನಿಮಗೆ ಹಣಗಳಿಕೆ, ಎಷ್ಟು ನಿಯತ್ತಾಗಿ ಕೆಲಸವನ್ನು ಮಾಡ್ತಿರೋ ಅಷ್ಟೇ ನಿಮಗೆ ಹಣಗಳಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಹಣಕಾಸಿನಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಆದರೆ ಮಾಡುವಂತಹ ವ್ಯವಹಾರ ನಾಲಿಗೆ ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು, ನಿಮ್ಮ ಹಣಕಾಸಿಗೆ ಯಾವತ್ತಿಗೂ ಕೂಡ ತೊಂದರೆ ಅನ್ನೋದು ಬರೋದಿಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮ ನೋಡಿ, ಕೃಷಿ ಮತ್ತು ಫ್ಯಾಕ್ಟರಿಗಳನ್ನ ನಡೆಸುವವರಿಗೆ ಬೆಂಬಲ ಚೆನ್ನಾಗಿದೆ. ಅಂದ್ರೆ ನೀವು ಹೈನುಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ನೀವೇನಾದ್ರೂ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ದವಸ ಧಾನ್ಯ ಬೆಳೆಗಳನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು, ಅಧಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವೇನಾದ್ರೂ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ನಡೆಸ್ತಾ ಇರ್ತೀರ ನೋಡಿ, ಯಾವುದೋ ಒಂದು ಫೋನ್ಸ್ ಆಗಿರ್ಬೋದು, ಅದನ್ನ ಅಸೆಂಬಲ್ ಮಾಡೋದಾಗಿರ್ಬೋದು, ಒಂದು ಸ್ವಿಚ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದ ಅಸೆಂಬಲ್ಸ್ ಮಾಡೋದಾಗಿರ್ಬೋದು, ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲೆಕ್ಟ್ರಿಕ್ ಉಪಕರಣಗಳ ವ್ಯಾಪಾರ ವಹಿವಾಟುಗಳನ್ನು ಮಾಡೋವರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂತ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೆಲವು ಲೇತ್ ಮಿಷಿನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ನೋಡಿ, ಅಥವಾ ಈ ಗೇರ್ಸ್ ಗಳನ್ನ ತಯಾರು ಮಾಡುವಂತಹದ್ದಾಗಿರ್ಬೋದು, ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರ್ತವೆ. ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಮತ್ತು ಈ ಫ್ಯಾಬ್ರಿಕ್ ಗಳನ್ನ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ಫ್ಯಾಬ್ರಿಕ್ ಬಿಸ್ನೆಸ್ ಗಳನ್ನ ಮಾಡೋರ್ಗಾಗಿರ್ಬೋದು, ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳನ್ನ ಮಾಡೋರಾಗಿರ್ಬೋದು, ಅಥವಾ ಒಟ್ಟಿನಲ್ಲಿ ಸಣ್ಣ ಪ್ರಮಾಣದ ಉದ್ಯಮವನ್ನು ಮಾಡುವಂಥವರಿಗೆ ಅಧಿಕವಾದಂತಹ ಬೆಂಬಲವಿದೆ. ಅಂದ್ರೆ ನಿಮ್ಮ ಕೆಲಸಕ್ಕೆ, ನೀವು ಮಾಡುವಂತಹ ಕಾರ್ಯಕ್ಕೆ
ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತುಕೊಂಡಿರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಮಾಡುವಂತಹ ಕೆಲಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹೊಸ ಐಡಿಯಾಗಳನ್ನು ಬಳಸುವವರಿಗೆ ಉತ್ತಮ ಸಮಯ. ನೋಡಿ, ನಿಮ್ಮ ಬಿಸ್ನೆಸ್ನ ಆದಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿ ಕೆಲವೊಂದು ಡಿಜಿಟಲ್ ಮಾರ್ಕೆಟ್ಗಳಿಗೆ ನುಗ್ಗುವಂಥದ್ದು ಅಥವಾ ಅಲ್ಲಿ ಹೂಡಿಕೆಗಳನ್ನು ಮಾಡುವಂಥದ್ದು, ಅಂಥವರು ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ನೀವು ಎಷ್ಟು ಪ್ರಚಾರವನ್ನು ಮಾಡ್ತೀರೋ ಅಷ್ಟು ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಸ್ವಲ್ಪ ಹೊಸ ಐಡಿಯಾಗಳನ್ನು ಹುಡುಕಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ಕುಟುಂಬದಲ್ಲಿ ಮನೆಯ ಮುಖ್ಯ ಯಜಮಾನನು ಮನೆಯಲ್ಲಿದ್ದರೆ ಅನಗತ್ಯವಾದಂತಹ ಖರ್ಚುಗಳು ಹೆಚ್ಚಾಗಬಹುದು. ಆದಷ್ಟು ನಿಮ್ಮ ಕುಟುಂಬಕ್ಕೆ ಎಷ್ಟು ಸಮಯ ಕೊಡಬೇಕೋ ಅಷ್ಟೇ ಕೊಡಿ. ಅತಿಯಾದಂತಹ ಸಮಯ ಕೊಟ್ಟರೆ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಸಂತೋಷದಿಂದ ಇರ್ತೀರಾ ಮತ್ತು ಪತಿ ಪತ್ನಿಯ ನಡುವೆ ಬಹಳಷ್ಟು ಒಂದು ಒಳ್ಳೆ ಬಾಂಡಿಂಗ್ ರಿಲೇಷನ್ಸ್ ಅನ್ನೋದು ಇರುತ್ತೆ. ಆದಷ್ಟು ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಗಮನವನ್ನ ವಹಿಸಬೇಕು. ಗಮನವನ್ನ ವಹಿಸಿಲ್ಲ ಅಂದ್ರೆ ಸ್ವಲ್ಪ ಬಹಳಷ್ಟು ತೊಂದರೆಗೆ ಗೀಡಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳು ಏನಾದರೂ ಒಂದು 16-17ನೇ ವಯಸ್ಸಿನಲ್ಲಿದ್ರೆ ಅವರು ಮಾಡುವಂತಹ ತಪ್ಪುಗಳನ್ನ ಈಗಲೇ ಅದನ್ನ ಮುಕ್ತಿದಾಯಕವಾಗಿ ಅಂತಹ ತಪ್ಪುಗಳನ್ನು ನಡೆದೇ ಇರೋ ರೀತಿಯಲ್ಲಿ ತಂದೆ ತಾಯಿ ಅದನ್ನ ಆ ತಪ್ಪುಗಳನ್ನು ನೋಡ್ಕೊಳ್ದೇ ಇರೋ ರೀತಿಯಲ್ಲಿ ಅದನ್ನ ಒಂದು ಬ್ರೇಕ್ ಅನ್ನು ಹಾಕ್ಬಿಟ್ರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಒಳ್ಳೆಯದು. ಯಾಕೆಂದ್ರೆ ಮುಂದೆ ಒಳ್ಳೆಯವನಾಗ್ತಾನೆ ಅಥವಾ ನಾಡಿದ್ದು ಒಳ್ಳೆಯವರಾಗ್ತಾರೆ ಅಂತ ಅನ್ಕೊಂಡು ನೀವೇನಾದ್ರೂ ಅದನ್ನ ನೆಗ್ಲಿಜೆನ್ಸಿ ಮಾಡಿದ್ರೆ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಜಾಗೃತರಾಗಿರಿ. ಇನ್ನ ಪ್ರೇಮ ಜೀವನ, ನೆಗೆಟಿವ್ ವಿಚಾರಗಳನ್ನ ಅಥವಾ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವುದನ್ನು ತಪ್ಪಿಸಿ. ಅಥವಾ ನಿಮ್ಮ ಪ್ರೇಯಸಿ ಬಗ್ಗೆ ಅಥವಾ ನೀವು ತುಂಬಾ ಇಷ್ಟಪಡ್ತಾ ಇರೋರ ಬಗ್ಗೆ ನೀವು ಇನ್ನೊಬ್ಬರ ಜೊತೆಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಎಲ್ಲೋ ಒಂದು ಕಡೆ ಏನೋ ಒಂದು ಕನೆಕ್ಷನ್ ಅನ್ನೋದು ಇರುತ್ತೆ. ನಾನು ಹೇಳಿದ್ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನೋಡಿ, ನಿಮ್ಮಿಬ್ಬರ ಒಂದು ಬಾಂಧವ್ಯ, ಓಕೆನಾ, ಆ ಬಾಂಧವ್ಯದಲ್ಲಿ ನಿಮ್ಮ ಜೊತೆಲಿ ಇರ್ತಕ್ಕಂತಹ ಸ್ನೇಹಿತ ಇರ್ತಾರೆ. ನಿಮ್ಮಿಬ್ಬರ ಬಾಂಧವ್ಯದಲ್ಲಿ ಓಕೆನಾ, ಅವರ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ ಏನಾದ್ರೂ ಸ್ವಲ್ಪ ನೆಗೆಟಿವ್ ಅನ್ನ ಮಾತಾಡಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಆದಷ್ಟು ಬೇರೆಯವರ ವಿಚಾರವನ್ನ ಮಾತಾಡದೆ ನಿಮ್ಮ ವಿಚಾರಧಾರೆಯನ್ನ ಮಾತಾಡಿಕೊಂಡು ನಿಮ್ಮ ಸಂತೋಷದ ಜೀವನವನ್ನ ಮಾತಾಡಿಕೊಂಡು ನೀವಿದ್ರೆ ನಿಮ್ಮ ಲವ್ ರಿಲೇಶನ್ಶಿಪ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ. ಯಾಕೆಂದ್ರೆ ಅದು ಅವರ ಕುಟುಂಬದವರೇ ಆಗಿರ್ಬೋದು ಅಥವಾ ಅವರ ಮನೆಯವರೇ ಆಗಿರ್ಬೋದು, ನಿಮ್ಮ ಸಂಗಾತಿ ಒಟ್ಟಿಗೆ ಯಾವುದೇ ಕೆಟ್ಟ ವಿಚಾರವನ್ನ ಅವರ ಬಗ್ಗೆ ನೀವು ಪ್ರಸ್ತಾಪವನ್ನ ಮಾಡಲಿಕ್ಕೆ ಹೋಗಬೇಡಿ. ಅದನ್ನ ಆದಷ್ಟು ತಪ್ಪಿಸಿ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ತ್ರೀ ಆಗಮನ ಅಂತ ನಾನು ಟೈಟಲ್ ಕೊಟ್ಟಿದ್ದೆ. ನೋಡಿ, ಸ್ತ್ರೀ ಆಗಮನ ಯಾಕೆಪ್ಪ ಅಂತ ಹೇಳಿದ್ರೆ 2-3 ವರ್ಷದಿಂದ ಲವ್ ಬ್ರೇಕಪ್ ಆಗ್ಬಿಟ್ಟಿರುತ್ತೆ ಅಥವಾ ನೀವೊಂದು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ಬಿಟ್ಟಿರ್ತಾರೆ ಅಥವಾ ಅವರು ಮದುವೆ ಆಗ್ಬಿಟ್ಟಿರ್ತಾರೆ ಅಥವಾ ಆ ಮದುವೆ ಆದ ನಂತರವೂ ಕೂಡ ನಿಮ್ಮೊಟ್ಟಿಗೆ ಒಂದು ಬಾಂಡಿಂಗ್ ನ ಬೆಳೆಸಬೇಕು ಅನ್ನುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ನೋಡಿ, ಅದನ್ನ ಆದಷ್ಟು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ. ಓಕೆನಾ, ಅದನ್ನ ನೀವು ಆದಷ್ಟು ಕೆಟ್ಟ ರೀತಿಯಲ್ಲಿ ತಗೊಂಡ್ರೆ ನಿಮಗೆ ಕೆಟ್ಟದಾಗತ್ತೆ. ಆ ಸ್ತ್ರೀ ಆಗಮನದಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗಿ ಇರುತ್ತದೆ. ಅದು ಒಂದು ಫ್ರೆಂಡ್ಶಿಪ್ ರೀತಿಯಲ್ಲೇ ಇರಬೇಕು, ಯಾವುದೇ ರೀತಿಯಲ್ಲಿ ಮುಂದುವರಿಯಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಆ ಸ್ತ್ರೀ ಆಗಮನ ಅಂತೂ ಖಚಿತ ಇದೆ. ಅಥವಾ ನೀವೇನಾದ್ರೂ ತುಂಬಾ ಇಷ್ಟಪಟ್ಟಿರೋರು ಲವ್ ಬ್ರೇಕಪ್ ಆಗಿ 2-3 ವರ್ಷ ಒಂದು ಗ್ಯಾಪ್ ಇದ್ರೆ ಅವರು ತಿರ್ಗಾ ಆಗಮನವಾಗುವಂತಹ ಸಾಧ್ಯತೆ ಇದೆ. ಒಂದು ಇನ್ಸ್ಟಾಗ್ರಾಮ್ ಮೂಲಕನೋ ಅಥವಾ ಒಂದು ಸ್ನ್ಯಾಪ್ ಚಾಟ್ ಮೂಲಕನೋ ಅಥವಾ ಒಂದು ಯಾವುದೋ ಒಂದು ಮೆಸೇಜ್ ಮೂಲಕನೋ ಅಥವಾ ಯಾವುದೋ ಒಂದು ಇವೆಂಟ್ಗಳ ಮೂಲಕನೋ ಅಥವಾ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದ್ಮೇಲೋ ಆ ಸ್ತ್ರೀ ಬಂದು ನಿಮಗೆ ಆಗಮನ ಆಗಿರೋದ್ರಿಂದ ನಿಮ್ಮ ಲವ್ ರಿಲೇಶನ್ಶಿಪ್ ಅನ್ನೋದು ತಿರ್ಗಾ ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆರೋಗ್ಯದ ಬಗ್ಗೆ
ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ಕಂಟಕ ಬರುವಂತಹ ಸಾಧ್ಯತೆ ಇದೆ. ಬಂದರೆ ನಿಮಗೆ ಅಧಿಕವಾಗಿ ತಲೆನೋವು ಬರುವಂಥದ್ದು, ಮಾನಸಿಕ ಒತ್ತಡ ಹಾಗೂ ಮಾನಸಿಕ ಚಿಂತೆ, ಮಲಗುವಾಗ ಆದಷ್ಟು ಭಯದ ವಾತಾವರಣ ಉದ್ಭವವಾಗುವಂಥದ್ದು, ಅಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಬಹಳಷ್ಟು ಜಾಗೃತರಾಗಿದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇಷ್ಟು ಮೇಷರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ 2026. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ. ನೀವು ಮಾಡುವಂತಹ ತಪ್ಪಿಗೆ ವಿಧಿಯ ಆಟ ಹೀಗೇ ಇರುತ್ತೆ. ಓಕೆನಾ? ನಾನು ಹೇಳಿದಂತಹ ಏನು ಫಲ ಇರುತ್ತೆ ಹಾಗೇ ಇರುತ್ತೆ ನಿಮ್ಮ ಆಟಗಳು. ಹಾಗಾಗಿ ಏನೇ ಅಲ್ಲಿ ತಪ್ಪುಗಳು ಬಂದರೂ ಕೂಡ ಕಾಲಭೈರವ 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 ಎಂದು 11 ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ಅದೃಷ್ಟ ಫಲ ಬರುತ್ತೆ. ನಾನು ವಿಡಿಯೋ ನೋಡಿದ್ದಕ್ಕಾಗಿ, ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.